ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮತ್ತೊಂದು ನೇಮಕಾತಿ ಜೊತೆಗೆ ಬಂದಿರುತ್ತೇವೆ. ಸೊ ಏನಂತಂದರೆ ನೋಡ್ಬೋದು ನೀವು ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಜೂನಿಯರ್ ಅಕೌಂಟೆಂಟ್ ಪೋಸ್ಟ್ ಫಾರ್ KPL. KPL ಅಂತಂದರೆ ಏನು? ಸೊ ಇದು ಒಂದು ಪೋರ್ಟ್ ಆರ್ಗನೈಜೇಷನ್ ಆಗಿರುತ್ತೆ. ಏನು? ಕರ್ಮರಾಜ್ ಪೋರ್ಟ್ ಲಿಮಿಟೆಡ್ KPL ಚೆನ್ನೈ. ಇದು ಪೋರ್ಟ್ ಬಂದ್ಬಿಟ್ಟು ಚೆನ್ನೈಯಲ್ಲಿ ಇರುತ್ತೆ, ಈಸ್ಟ್ ಚೆನ್ನೈ. ಈಸ್ಟ್ ಚೆನ್ನೈ, ಓಕೆ, ಈಸ್ಟ್ ಚೆನ್ನೈಯಲ್ಲಿರುತ್ತೆ. ಇದು ಈ ಎಕ್ಸಾಮ್ಸ್ನ ಯಾವ್ದು ಕಂಡಕ್ಟ್ ಮಾಡುತ್ತಂತಂದರೆ ನೋಡ್ಬೋದು ನೀವು ಇಲ್ಲಿ, ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ NPC ಕಂಡಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಪೋರ್ಟಲ್ಲಿ ಯಾರು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಜಾಬ್ ಲೊಕೇಶನ್ ಬಂದುಬಿಟ್ಟು ಚೆನ್ನೈನೇ ಇರುತ್ತೆ. ಚೆನ್ನೈ ಇರುತ್ತೆ. ಸೊ ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ನೀವು, ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಕೊಟ್ಟಿರ್ತಾರೆ. ನೆಕ್ಸ್ಟ್ PDF ಇದು ಕಂಪ್ಲೀಟ್ ನೋಟಿಫಿಕೇಷನ್ PDF ಇದು. ಸೊ ಕರ್ಮರಾಜ್ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಕರ್ಮರಾಜ್ ಈಸ್ಟ್ ಸೈಡಲ್ಲಿ ಬರುತ್ತೆ ಕಂಪ್ನಿ. ಮತ್ತು ಇದು ಪೋರ್ಟ್ ರಿಲೇಟೆಡ್ ವೇಕೆನ್ಸಿ ಆಗಿರೋದ್ರಿಂದ ಇದು ಚೆನ್ನೈ ಈಸ್ಟ್ ಇಂಡಿಯಾ ಅಬೌಟ್ 20 ಕಿಲೋಮೀಟರ್ ನಾರ್ತ್ ಸೈಡಲ್ಲಿ ಚೆನ್ನೈ ಪೋರ್ಟ್ ಅಲಾಂಗ್ ಸೈಡ್ ಕೋಸ್ಟಲ್ ಲೈನ್ ಇರುತ್ತೆ. ಅಂದರೆ ಸಮುದ್ರ ದಂಡಿ ಒಳಗೆ ಕಡೆ ಲೊಕೇಟ್ ಆಗಿರುತ್ತೆ ಇದು ಚೆನ್ನೈನಲ್ಲಿ. ಸೊ ಇದನ್ನೆಲ್ಲ ನೋಡ್ಬೋದು ನೀವು, ಯಾವ್ಯಾವ ಆ್ಯಕ್ಟಲ್ಲಿ ಇದು ಅಂಡರ್ ಯಾವ ಆ್ಯಕ್ಟಲ್ಲಿ ಬರುತ್ತೆ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೋಡ್ಕೋಬೋದು. ಕೆಳಗಡೆ ಬಂದರೆ ನೋಡ್ಬೋದು ನೀವು, ಇದು ಆಫೀಷಿಯಲ್ ವೆಬ್ಸೈಟು. ಈ ಆಫೀಷಿಯಲ್ ವೆಬ್ಸೈಟಲ್ಲಿ ಕರಿಯರ್ ಸೆಕ್ಷನಲ್ಲಿ ನೀವು ಹೋಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಕೆಳಗಡೆ ಬಂದುಬಿಟ್ಟು ನೋಡ್ಬೋದು ನೀವು, ಗ್ರೇಡ್ S3 ನೇಮ್ ಆಫ್ ದಿ ಪೋಸ್ಟ್ ಜೂನಿಯರ್ ಅಸಿಸ್ಟೆಂಟ್. ಪೇ ಸ್ಕೇಲ್ ಏನಿರುತ್ತೆ 25,250 to 50,500 ಇರುತ್ತೆ. ನಂಬರ್ ಆಫ್ ಪೋಸ್ಟ್ 11 ಇರ್ತವೆ. ನೋಡ್ಬೋದು ನೀವು, ಕೆಟಗರಿ ವೈಸ್ ಎಲ್ಲ ಡಿವೈಡ್ ಮಾಡಿದ್ದಾರೆ. UR, OBC, EWS, SC ಅವರಿಗೆ ಈ ಥರ ಡಿವೈಡ್ ಮಾಡಿದ್ದಾರೆ. ಮತ್ತು ಜೂನಿಯರ್ ಅಕೌಂಟೆಂಟು ಸೇಮ್ ಸ್ಯಾಲ್ರಿ ಪ್ಯಾಕೇಜು. ಸೊ ವೇಕೆನ್ಸಿ ಸ್ವಲ್ಪ ಕಡಿಮೆ ಇದ್ದಾವೆ. ಟೋಟಲ್ ಇಲ್ಲಿ ವೇಕೆನ್ಸಿ ಬಂದುಬಿಟ್ಟು ಪ್ಲಸ್ ಎಷ್ಟು 3, 5, 6 ವೇಕೆನ್ಸಿ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ 8, 10, 11 ವೇಕೆನ್ಸಿ ಟೋಟಲ್ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೆಕ್ಸ್ಟ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಪ್ಲೈ ಯಾವ ಥರ ಮಾಡೋದಂತಂದರೆ ಆನ್ಲೈನಲ್ಲಿ ಅಪ್ಲೈ ಇರುತ್ತೆ, ಏನು ಆಫ್ಲೈನ್ ಏನೂ ಇರೋಲ್ಲ. ಸೊ ಆನ್ಲೈನಲ್ಲೇ ಎಲ್ಲ ಅಪ್ಲಿಕೇಶನ್ ಹಾಕಬೇಕು. ಇದು ವಿತ್ ಯೂಸಿಂಗ್ ದಿಸ್ ಲಿಂಕ್. ಸೊ ಅಪ್ಲೋಡಿಂಗ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಏನೇನು ಕೇಳುತ್ತೆ ಎಲ್ಲ ನೋಡ್ಕೋಬೋದು. ಕೆಳಗಡೆ ಬಂದುಬಿಟ್ಟು ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಏನು ನೋಡ್ಬೋದು ಇಲ್ಲಿ. ವೆಬ್ಸೈಟ್ ಲಿಂಕ್ ಓಪನ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಪ್ರೊಸೆಸ್ ಫೀಸ್. ಎಲ್ಲ ಅಪ್ಲಿಕೇಶನ್ ಆಗೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಇರೋ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 27 ಫೆಬ್ರವರಿ 2026. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 28 ಮಾರ್ಚ್ 2026. ಸೊ ಮಾರ್ಚ್ ಎಂಡ್ 28ರವರೆಗೆ ಇದಕ್ಕೆ ಇರುತ್ತೆ. ಸೊ ಕ್ರೂಷಿಯಲ್ ದ ಡಿಟರ್ಮೈನಿಂಗ್ ಡೇಟ್ ಆಫ್ ಕ್ಲೇಮಿಂಗ್ ಅಪ್ಪರ್ ಏಜ್ ಲಿಮಿಟ್ ಕನ್ಸೆಷನ್ ರಿಸರ್ವೇಷನ್ ಅನ್ಲೆಸ್ ಅದರ್ವೈಸ್ ಸ್ಪೆಸಿಫೈಡ್ ಶಾಲ್ ಬಿ ಡೇಟ್ ಇಶ್ಯೂ ಇನ್ ದ ನೋಟಿಫಿಕೇಷನ್. ಅಂದರೆ ಯಾವುದೇ ರೀತಿಯ ನಿಮಗೆ ನೋಟಿಫಿಕೇಷನಲ್ಲಿ ತೊಂದರೆಗಳಿದ್ದರೆ ನೀವು ನೋಡ್ಕೋಬೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಸೊ ಕೆಳಗಡೆ ಬಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟು. ಸೊ ನೀವು ಜೂನಿಯರ್ ಅಸಿಸ್ಟೆಂಟ್ಗೆ ವರ್ಕ್ ಮಾಡ್ಬೇಕಂತಂದರೆ ಎನಿ ಡಿಗ್ರಿ ಆರ್ ಇಕ್ವಿಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ರೆಗ್ಯುಲರ್ ಆಗಿ ಮಾಡಿರಬೇಕು. ಸೊ ಎಕ್ಸ್ಪೀರಿಯನ್ಸ್ ನಾಟ್ ಅಪ್ಲಿಕೇಬಲ್, ಎರಡಕ್ಕೂ ನಾಟ್ ಅಪ್ಲಿಕೇಬಲ್ಲು. ಸೊ ಜೂನಿಯರ್ ಅಕೌಂಟೆಂಟ್ ಬಂದುಬಿಟ್ಟು BCom ಫಸ್ಟ್ ಕ್ಲಾಸ್ 60% ಆರ್ ಮೋರ್, ರೆಗ್ಯುಲರ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಸೊ ಇದು ಕಾಮರ್ಸ್ ಮಾಡಿದವರಿಗೆ ಒಳ್ಳೆಯ ಅಪರ್ಚುನಿಟಿ ಅಂತ ಹೇಳ್ಬೋದು. ಕೆಳಗಡೆ ಬಂದರೆ ನೀವು ನೋಡ್ಬೋದು ಮತ್ತೇನು ಕೊಟ್ಟಿದ್ದಾರೆ. ಸೊ ಏಜ್ ಎಷ್ಟು ಲಿಮಿಟ್ ಇದೆಯಪ್ಪ ಅಂತಂದರೆ 2 ಹುದ್ದೆಗಳಿಗೆ 30 ಇಯರ್ಸ್ ಏಜ್ ಲಿಮಿಟ್ನ ಸೆಟ್ ಮಾಡಿದ್ದಾರೆ.
ಎಲ್ಲಿವರೆಗೆ 27 ಫೆಬ್ರವರಿ 2020ರವರೆಗೆ 30 ವರ್ಷ ಒಳಗಡೆ ಇದ್ದವರು ಅಪ್ಲೈ ಮಾಡ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಅಕಾರ್ಡಿಂಗ್ ಟು ದ ಕ್ಯಾಟಗರಿ. ನೋಡ್ಕೋಬೋದು ನೀವು ಯಾವ್ಯಾವ ನಿಮ್ಮ ಕಾಸ್ಟ್ ಬರುತ್ತೆ. ಸೊ ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟು ಆಟೋನಮಸ್ ಬಾಡಿ ಇರೋದ್ರಿಂದ ಸೊ ನೀವು ನೋಡ್ಬೋದು, ನೀವು 5 ಇಯರ್ಸು ಕೊಟ್ಟಿದ್ದಾರೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ಸ್ ಅವ್ರಿಗೆ ಕೊಟ್ಟಿದ್ದಾರೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಅವರಿಗೆ 3 ಇಯರ್ಸು, ಕಾಸ್ಟ್ SC/ST ದವರಿಗೆ 5 ಇಯರ್ಸ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಯಾವ ಕಾಸ್ಟಲ್ಲಿ ನಿಮ್ಮದು ಬರುತ್ತಂತ. ಸೊ ನೆಕ್ಸ್ಟ್ ಬಂದು ಸೊ ಏಜ್ ಕ್ರೈಟೀರಿಯಾ ಇಲ್ಲಿ ನೋಡ್ಬೋದು, ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ನೀವು. ಸೊ ಕೆಳಗಡೆ ಬಂದು ನೋಡಿದರೆ ಏನು ಕೊಟ್ಟಿದ್ದಾರೆ ಮತ್ತು ಸೊ ಫೀಸ್ ಬಂದುಬಿಟ್ಟು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ 200 ಇರುತ್ತೆ. ಸೊ OBC ಮತ್ತು EWSಗೆ 150 ಇರುತ್ತೆ. SC/ST ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರುತ್ತೆ. ಎಕ್ಸ್ ಸರ್ವಿಸ್ ಮತ್ತು PWD ಏನು ಇರ್ತಾರಲ್ಲ, ಸೊ PWDದವ್ರಿಗೆ ನೋ ಫೀಸ್, ಅವರು ಎಕ್ಸಂಪ್ಟ್ ಮಾಡಿರ್ತಾರೆ ಫೀಸಿಂದ. ಅವ್ರು ಯಾವುದೇ ರೀತಿಯ ಫೀಸ್ ಕಟ್ಟುವ ಅಗತ್ಯ ಇರುವುದಿಲ್ಲ. ಸೊ ನೆಕ್ಸ್ಟ್ ಬಂದು ಪ್ರೊಸೀಜರ್ ಟು ಅಪ್ಲೈ. ನೀವು ನೋಡ್ಬೋದು ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ಏನೇನು ಅಪ್ಲೈ ಮಾಡೋದಕ್ಕಂತಂದರೆ. ಇಲ್ಲಿ ಇದು ಆಫಿಷಿಯಲ್ ವೆಬ್ಸೈಟು. ಇಲ್ಲಿ ಹೋಗಿ ಆನ್ಲೈನ್ ಥ್ರೂನೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು. ಸೊ ಎಲ್ಲಿ ಯಾವುದೇ ರೀತಿಯ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು, ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಅಪ್ಲಿಕೇಶನ್ನ ಹಾಕೋದಕ್ಕೆ ಶುರು ಮಾಡಬೇಕು. ಎಲ್ಲಿ ಆಫ್ಲೈನ್ ಅಪ್ಲಿಕೇಶನ್ ಹಾಕುವುದು ಇರುವುದಿಲ್ಲ, ಅವಶ್ಯಕತೆಯೂ ಇಲ್ಲ. ಸೊ ಕೆಳಗಡೆ ಬಂದರೆ ಎಕ್ಸಾಮಿನೇಷನ್ ಸ್ಕೀಮ್. ಇದಕ್ಕೆ ಒಂಥರ ಅಂದರೆ ಫಸ್ಟ್ ಒನ್ ಎಕ್ಸಾಮ್ ಇರುತ್ತೆ ಇದಕ್ಕೆ. ಸೊ ನೋಡ್ಬೋದು ನೀವು ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ಗೆ ಯಾವ ಥರ ಸಿಲೆಬಸ್ ಇರುತ್ತೆ ಅಂತಂದರೆ, ಇಂಗ್ಲೀಷ್ ಗ್ರಾಮರು ಲ್ಯಾಂಗ್ವೇಜು 25 ಮಾರ್ಕ್ಸು, 25 ಕ್ವಶನ್ಸು. ಇದು ಟೋಟಲ್ ಮ್ಯಾಥಮೆಟಿಕ್ಸ್ ಕ್ವಾಂಟಿಟಿವ್ ನ್ಯೂಮರಿಕಲ್ ಎಬಿಲಿಟಿ 25 ಮಾರ್ಕ್ಸು, 25 ಕ್ವಶನ್ನು. ಲಾಜಿಕಲ್ ರೀಸನಿಂಗ್ 20 ಮಾರ್ಕ್ಸ್, 20 ಕ್ವಶನ್ನು. ಜನರಲ್ ನಾಲೆಜು 20 ಮಾರ್ಕ್ಸು, 20 ಕ್ವಶನ್ನು. ಕಂಪ್ಯೂಟರ್ ನಾಲೆಜ್, ಆಫೀಸ್ ಆಟೋಮೇಷನ್ 30 ಮಾರ್ಕ್ಸು, 30 ಕ್ವಶನ್ಸ್ ಇರ್ತದೆ. ಟೋಟಲ್ 90 ಮಿನಿಟ್ಸ್ ಅಂದರೆ 1.5 ಅವರ್ಸ್ ಇರುತ್ತೆ. ಸೊ ಅಲ್ಲಿ ಅಷ್ಟರೊಳಗೆ ನೀವು ಎಕ್ಸಾಮ್ನ ಮುಗಿಸ್ಬೇಕಾಗಿರುತ್ತೆ. ಸೊ ಟೋಟಲ್ ನೋಡಿಬಿಟ್ರೆ ನೀವು ಟೋಟಲ್ ಮಾರ್ಕ್ಸ್ 120, ಟೋಟಲ್ ಕ್ವಶನ್ಸು 120ನೇ ಇರುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಏನು, ಜೂನಿಯರ್ ಅಕೌಂಟೆಂಟ್ಗೆ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರುತ್ತೆ. ಇದು ಸೇಮ್ ಇರುತ್ತೆ. ಸೊ ಫೈನಾನ್ಷಿಯಲ್ ಅಕೌಂಟೆಂಟು, ಕಾರ್ಪೊರೇಟ್ ಅಕೌಂಟೆಂಟು ಎಲ್ಲ ಕವರ್ ಮಾಡಬೇಕಾಗುತ್ತೆ. ಅವರು ಜಾಸ್ತಿ ಸಿಲೆಬಸ್ ಇರುತ್ತೆ ಅವ್ರಿಗೆ. ನೋಡ್ಬೋದು ನೀವು ಇಲ್ಲಿ ಅವರಿಗೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟು, ಅಕೌಂಟಿಂಗು, ಫೈನಾನ್ಸ್ ಮ್ಯಾನೇಜ್ಮೆಂಟು, ಇನ್ಕಮ್ ಟ್ಯಾಕ್ಸು, GST, ಬಿಸ್ನೆಸ್ ಲಾಸು, ಎಕನಾಮಿಕ್ಸು, ಕಂಪ್ಯೂಟರ್ ಇನ್ಫಾರ್ಮೇಷನ್ ಆಲ್ಸೋ ನೀಡೆಡು, ಜನರಲ್ ಫೈನಾನ್ಸ್ ಆ್ಯಂಡ್ PSC ಆಪರೇಷನ್ಸ್ ಆಲ್ಸೋ ನೀಡೆಡ್. ಸೊ ಇವ್ರಿಗೆ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರುತ್ತೆ. ಸೊ ಸೇಮ್ ಇವ್ರಿಗೆ ಕೂಡ 120 ಮಾರ್ಕ್ಸ್ ಇರ್ತವೆ, ಅಂಕಗಳು, ಮತ್ತು 120 ಪ್ರಶ್ನೆಗಳಿರ್ತವೆ. ಸೊ ನೆಗೆಟಿವ್ ಮಾರ್ಕ್ ಇರುತ್ತೆ ಇದಕ್ಕೆ. ಸೊ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. 1/4 ಅಂದರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ ಒಂದು ರಾಂಗ್ ಆನ್ಸರ್ ಮಾಡಿದರೆ. ಸೊ ನೋಡ್ಬೋದು, ರ್ಯಾಂಕಿಂಗ್ ಶಾರ್ಟ್ ಲಿಸ್ಟಿಂಗ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಇನ್ CBT ಆ್ಯಸ್ ಪರ್ ದ ರಿಸರ್ವ್ ರೋಸ್ಟರ್ಸ್ ವಿತ್ ಮಿನಿಮಮ್ ಕಟ್ ಆಫ್ಸ್. ಸೊ ಜನರಲ್ದವ್ರಿಗೆ 40% ಇರುತ್ತೆ, ಅಂದರೆ ಇದು ಮಿನಿಮಮ್ ಕ್ವಾಲಿಫೈಯಿಂಗು. ಸೊ OBC EWS 35. ಸೊ SC/STದವರಿಗೆ 30%. ಸೊ ಇದು ಶಾರ್ಟ್ ಲಿಸ್ಟಿಂಗ್ ಅಂತಂದರೆ ಮಿನಿಮಮ್ ಎಲಿಜಿಬಿಲಿಟಿ ಆಗೋದು. ಮೆರಿಟ್ ಲಿಸ್ಟಿಗೆ ಕುಂದಿರ್ಬೇಕಂತಂದರೆ ಇಷ್ಟು ಮಾಡಿರಲೇಬೇಕು. 40%, 35, 30. ಸೊ ಕೆಳಗಡೆ ಬಂದರೆ ನೋಡ್ಬೋದು ನೀವು ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಆಮೇಲೆ ಮೆರಿಟ್ ಲಿಸ್ಟ್ ಕುಂದಿರ್ಸ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಸೊ ಕಂಡಕ್ಟೆಡ್ ಸ್ಟೇಟ್ ಕ್ಯಾಪಿಟಲ್ಸ್, ತಮಿಳ್ನಾಡು, ಸ್ಪೆಸಿಫೈಡ್ ಅಡ್ಮಿಟ್ ಕಾರ್ಡ್ಸ್ ಸೆಂಟರ್ಸ್ ಐಡೆಂಟಿಫೈ ಚೆನ್ನೈ, ಮುಂಬೈ, ನ್ಯೂ ದಿಲ್ಲಿ, ಕೋಲ್ಕತ್ತಾ, ಬೆಂಗಳೂರು, ಭೋಪಾಲ್, ಹೈದರಾಬಾದ್, ತಿರುವನಂತಪುರಂ, ವಿಜಯವಾಡ, ಕೊಯಂಬತ್ತೂರು, ತಿರುನೆಲ್ವೇಲಿ. ಇದರಲ್ಲಿ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾವೆ.
ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಎಕ್ಸಾಮ್ ಅಪ್ಲಿಕೇಶನಲ್ಲಿ ಕೊಡಬೇಕಾಗುತ್ತೆ. ಸೊ ಕೆಳಗಡೆ ಬಂದುಬಿಟ್ರೆ ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ನು ನೀವು ನೋಡ್ಕೋಬೋದೆಲ್ಲ ಆಮೇಲೆ ನೋಡ್ಕೊಳ್ಳಿ ಏನೇನು ಆಗಿರುತ್ತಂತ. ಸೊ ಕೆಳಗಡೆ ಬಂದರೆ ಏನಿಲ್ಲ. ಸೊ ಇದೆಲ್ಲ ಏನಾದರೂ ಇದ್ರ ಬಗ್ಗೆ ರಿಲೇಟೆಡ್ ಇದ್ದಂದರೆ ಇದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಮೇಲ್ IDs ಮತ್ತು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ. ಈ ಅಡ್ಮಿಟ್ ಕಾರ್ಡ್ ಎಕ್ಸಾಮಿನೇಷನ್ ರಿಲೇಟೆಡ್ ಏನೇ ಕ್ವೈರೀಸ್ ಬಂದರೆ ಇದಕ್ಕೆ ಮೇಲ್ ಮಾಡ್ಬೋದು, ಇಲ್ಲ ಇವರಿಗೆ ಕಾಲ್ ಮಾಡ್ಬೋದು. ಸೊ ಇದೇ ಥರ ಜಾಬ್ ಕಂಟೆಂಟು ಅಥವಾ ನೋಟಿಫಿಕೇಷನ್ ಯಾವುದಾದ್ರೂ ಬಿಟ್ಟರೆ ವಿಡಿಯೋ ಬೇಕಾಗಿದ್ದರೆ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್. ಮತ್ತು ಮುಂದಿನ ಭೇಟಿ ಯಾವುದಾದ್ರೂ ಮತ್ತೆ ಒಂದು ನೋಟಿಫಿಕೇಷನ್ ಜೊತೆ ಸಿಗೋಣ. ಥ್ಯಾಂಕ್ ಯು ಆಲ್.